ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಸಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿಯೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಅಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರನ್ನು ನೆನೆಸ್ಕೊಂಡು ಕಾಮಾಗಿ ಕೂತ್ಕೊಂಡು ಡೀಪ್ ಬ್ರೀತನ್ನು ತಗೊಂಡು ಆ ವ್ಯಕ್ತಿಯ ಫೇಸನ್ನು ಇಮ್ಯಾಜಿನ್ ಮಾಡಿಕೊಂಡು, ಅದೇ ರೀತಿ ಆ ವ್ಯಕ್ತಿಯ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಂಡು ಆ ವ್ಯಕ್ತಿ ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಅವರು ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ, ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನು ಫೀಲಿಂಗ್ಸ್ ಇದೆ, ಕರೆಂಟ್ ಎನರ್ಜಿ ಯಾವ ರೀತಿ ಇದೆ, ಫ್ಯೂಚರ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋಣ. ಇಲ್ಲಿ ಮೊದಲಿಗೆ ಬಂದಿರುವ ಎನರ್ಜಿ 10 ಆಫ್ ಪೆಂಟಿಕಲ್ಸ್, ಅಂದರೆ ಫ್ಯಾಮಿಲಿ, ಸ್ಟೆಬಿಲಿಟಿ, ಲಾಂಗ್ ಟರ್ಮ್ ರಿಲೇಷನ್ಶಿಪ್, ಮ್ಯಾರೇಜ್ ಎನರ್ಜಿ. ಈ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ ಅಂದರೆ ನೀವು ಇವರ ಲೈಫ್ ಪಾರ್ಟ್ನರ್ ಆಗಬಹುದು. ಅಂದರೆ ಅಷ್ಟೊಂದು ಲೈಫ್ ಪಾರ್ಟ್ನರ್ ಕ್ವಾಲಿಟೀಸ್ನ ನಿಮ್ಮ ಹತ್ರ ನೋಡ್ತಾ ಇದ್ದಾರೆ. ನಿಮ್ಮನ್ನು ಜಸ್ಟ್ ಟೈಮ್ ಪಾಸ್ ಆಗಿ ನೋಡ್ತಾ ಇಲ್ಲ, ನಿಮ್ಮನ್ನು ಫ್ಯೂಚರ್ ಪಾರ್ಟ್ನರ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ತುಂಬ ಫೀಲಿಂಗ್ಸ್ ಇದೆ. ಅವರ ಮನಸ್ಸಿನಲ್ಲಿ ಏನು ಫೀಲಿಂಗ್ಸ್ ಇದೆ, ಅವರ ಮೈಂಡ್ ನಿಮ್ಮ ಬಗ್ಗೆ ಏನು ಹೇಳ್ತಾ ಇದೆ ಅಂದರೆ ಇವರ ಲೈಫ್ನಲ್ಲಿ ಎಲ್ಲ ಹ್ಯಾಪಿನೆಸ್ ನಿಮ್ಮ ಜೊತೆ ಸಿಗುತ್ತೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಯಾವುದೇ ಖುಷಿ ಇದ್ದರೂ ಅದು ನಿಮ್ಮ ಜೊತೆ ಸಿಗುತ್ತೆ ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ನೀವು ಇವರ ಲೈಫ್ನಲ್ಲಿ ಇದ್ದರೆ ಇವರಿಗೆ ಯಾವುದೇ ಕೊರತೆ ಇಲ್ಲ. ದೇ ಫೀಲ್ ಯು ಆರ್ ದೇರ್ ಕಂಪ್ಲೀಟ್ ಹ್ಯಾಪಿನೆಸ್ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರು ನಿಮ್ಮನ್ನು ಯಾವ ರೀತಿ ನೋಡ್ತಾ ಇದ್ದಾರೆ ಅಂದರೆ ನೀವು ಒಬ್ಬ ಇಂಟೆಲಿಜೆಂಟ್ ಪರ್ಸನ್, ಎಜುಕೇಟೆಡ್, ಗುಡ್ ಪೊಸಿಷನ್ನಲ್ಲಿ ಕೂಡ ಇರಬಹುದು. ನೀವು ಯಾವುದಾದ್ರೂ ಒಂದು ಜಾಬಲ್ಲಿ ಇರ್ಬೋದು. ಸ್ಟ್ರಾಂಗ್ ಪರ್ಸ್ನಾಲಿಟಿ, ಇಲ್ಲಿ ಕೆಲವರು ಟೀಚರ್ ಆಗಿರ್ಬೋದು, ಗೌರ್ಮೆಂಟ್ ಜಾಬ್ ಇರ್ಬೋದು, ಅಥವಾ ರೆಸ್ಪೆಕ್ಟೆಡ್ ಬ್ಯಾಕ್ಗ್ರೌಂಡ್ ಇರ್ಬೋದು, ಅಥವಾ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅನ್ನೋದು ತುಂಬ ಚೆನ್ನಾಗಿರ್ಬೋದು, ಸ್ಟೇಟಸ್ ಚೆನ್ನಾಗಿರ್ಬೋದು. ಹಾಗಾಗಿ ಇವರಿಗೆ ನೀವು ಡಿಫ್ರೆಂಟ್, ಯೂನಿಕ್, ರೇರ್ ಆ ರೀತಿ ಕಾಣ್ತಾ ಇದ್ದೀರಾ. ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಇವರ ಲೈಫ್ ಸೆಟ್ಲ್ ಆಗುತ್ತೆ, ನೀವು ಇವರ ಲೈಫ್ನಲ್ಲಿ ಇದ್ದರೆ ಇವ್ರಿಗೆ ಯಾವುದೇ ಕೊರತೆ ಇಲ್ಲ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಡೀಪ್ ಎಮೋಷ್ನಲ್ ವ್ಯೂ, ಅವರು ನಿಮ್ಮ ಬಗ್ಗೆ ತುಂಬ ಡೀಪಾಗಿ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಲಾಯಲ್, ನೀವು ಕೇರಿಂಗ್, ನೀವು ಸ್ಯಾಕ್ರಿಫೈಸ್ ಮಾಡುವವರು. ಅವ್ರು ಫೀಲ್ ಮಾಡ್ತಾರೆ ಯಾವ ಸಿಚುವೇಶನ್ ಬಂದರೂ ಕೂಡ ನೀವು ಇವ್ರ ಜೊತೆ ನಿಲ್ತೀರಾ. ದೇ ರೆಸ್ಪೆಕ್ಟ್ ಯು ಲಾಟ್ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಇನ್ನು ಇಲ್ಲಿ ಒಂದು ಫಿಯರ್ ಎನರ್ಜಿ ಕೂಡ ಇದೆ. ಅವ್ರಿಗೆ ಫಿಯರ್ ಇದೆ. ಫಿಯರ್ ಏನು ಅಂದರೆ ನೀವು ಇವರನ್ನು ಬಿಟ್ಟು ಹೋದರೆ, ಬಿಕಾಸ್ ಇವರು ಆಲ್ರೆಡಿ ನಿಮ್ಮ ಜೊತೆ ಫ್ಯೂಚರ್ ಇಮ್ಯಾಜಿನ್ ಮಾಡ್ತಾ ಇದ್ದಾರೆ. ಹಾಗಾಗಿ ನೀವೇನಾದರೂ ಇವರಿಂದ ದೂರ ಆದರೆ ಅನ್ನೋ ಹೆದರಿಕೆ, ಭಯ ಅನ್ನೋದು ಇದೆ. ಇನ್ನು ಪಾಸ್ಟ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋಣ. ಪಾಸ್ಟಲ್ಲಿ ಇಲ್ಲಿ ಕೆಲವರಿಗೆ ನೀವು ಈ ರಿಲೇಷನ್ಶಿಪ್ಪಲ್ಲಿ ಸೀರಿಯಸ್ ಆಗಿದ್ರಿ, ಆದರೆ ಈ ಪರ್ಸನ್ ಸೀರಿಯಸ್ ಆಗಿರಲಿಲ್ಲ. ಸಿಚುವೇಶನ್ ಏನಾಗಿರ್ಬೋದು ಅಂದರೆ ನೀವು ಕಾಲ್ ಮಾಡ್ತೀರಾ, ಮೆಸೇಜ್ ಮಾಡ್ತೀರಾ, ಬಟ್ ಅವರು ರಿಪ್ಲೈ ಸ್ಲೋ ಆಗಿರ್ಬೋದು ಅಥವಾ ನಿಮ್ಮನ್ನು ಇಗ್ನೋರ್ ಮಾಡಿರ್ಬೋದು. ನೀವು ಫೀಲ್ ಮಾಡಿದ್ರಿ ಇವ್ರಿಗೆ ನನ್ನ ಮೇಲೆ ಇಂಟ್ರೆಸ್ಟ್ ಇಲ್ಲ, ನನ್ನ ಮೇಲೆ ಪ್ರೀತಿ ಇಲ್ಲ, ಇವ್ರಿಗೆ ಇಷ್ಟ ಇಲ್ಲ ಅನ್ನೋ ರೀತಿ ನಿಮಗೂ ಕೂಡ ಫೀಲ್ ಆಗಿರಬಹುದು. ತುಂಬ ಮೈಂಡ್ ಗೇಮ್ಸ್ ಕೂಡ ಈ ವ್ಯಕ್ತಿ ಆಡಿರಬಹುದು. ಅಂದರೆ ಕೆಲವರ ಲೈಫ್ನಲ್ಲಿ ಕನ್ಫ್ಯೂಸಿಂಗ್ ಸಿಗ್ನಲ್ ಕೊಟ್ಟಿರಬಹುದು. ನೀವು ಓವರ್ ಥಿಂಕ್ ಮಾಡ್ತಾಯಿದ್ರಿ, ಆದರೆ ಸತ್ಯ ಏನು ಅಂದರೆ ಅವರು ಕನ್ಫ್ಯೂಸ್ಡ್ ಆಗಿದ್ರು, ಆ ಎನರ್ಜಿ ಕಾಣ್ತಾ ಇದೆ. ಇನ್ನು ಕರೆಂಟ್ ಎನರ್ಜಿ, ಕರೆಂಟ್ ಫೀಲಿಂಗ್ಸ್ ಯಾವ ರೀತಿ ಇದೆ ಅಂತ ನೋಡೋಣ. ದೇ ಲೈಕ್ ಯು, ದೇ ಲವ್ ಯು, ದೇ ಮಿಸ್ ಯು, ಯು ಆರ್ ಸ್ಪೆಷಲ್, ನಾಟ್ ರೀಪ್ಲೇಸಬಲ್ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ದೇರ್ ಪರ್ಸ್ನಾಲಿಟಿ, ಈ ಪರ್ಸನ್ ಕೂಡ ತುಂಬ ಇಂಟೆಲಿಜೆಂಟ್ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಶಾರ್ಪ್ ಮೈಂಡೆಡ್, ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತಾರೆ. ಇವರು ನಿಮ್ಮ ಬಗ್ಗೆ ಲವ್ ಇದೆ, ಟ್ರಸ್ಟ್ ಇದೆ, ಸ್ಟೆಬಿಲಿಟಿ ಅನ್ನೋದು ಪಾಸಿಬಲ್ ಇದೆ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಸೊ ನೌ ದೇ ಆರ್ ಸೀರಿಯಸ್. ಈ ರಿಲೇಷನ್ಶಿಪ್ ಬಗ್ಗೆ ಮೊದಲು ಇವರು ಯಾವ ರೀತಿಯೇ ಇರ್ಬೋದು. ನಿಮ್ಮ ನಡುವೆ ಈಗ ನೋ ಕಾಂಟ್ಯಾಕ್ಟ್ ಇರಬಹುದು, ಮಾತುಕತೆ ನಡೀತಾ ಇರ್ಬೋದು, ನಡೀದೇ ಇರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಫೈಟ್ ಇರಬಹುದು. ಬಟ್ ಮೊದಲಿನ ರೀತಿ ಅವರಿಲ್ಲ, ಸೀರಿಯಸ್ ಆಗ್ತಾ ಇದ್ದಾರೆ, ಆ ಎನರ್ಜಿ ಕಾಣ್ತಾ ಇದೆ. ಫ್ಯೂಚರ್ ಎನರ್ಜಿ ಏನಾಗಬಹುದು? ದೇ ವಾಂಟ್,
ರಿಲೇಷನ್ಶಿಪ್ ಕಂಟಿನ್ಯೂ ಆಗಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಹ್ಯಾಪಿ ಲೈಫ್ ಟುಗೆದರ್ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಫ್ಯಾಮಿಲಿ ಬಿಲ್ಡ್ ಮಾಡಬೇಕು ನಿಮ್ಮ ಜೊತೆ ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ದೇ ಇಮ್ಯಾಜಿನ್ ಇವರು ನೀವು ಫ್ಯಾಮಿಲಿ ಕಂಪ್ಲೀಟ್ ಲೈಫ್ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇಲ್ಲಿ ಮಿಕ್ಸ್ಡ್ ಎಮೋಷನ್ಸ್ ಅಪ್ಸ್ ಆ್ಯಂಡ್ ಡೌನ್ಸ್ ಕೂಡ ಕಾಣ್ತಾ ಇದೆ. ನಿಮ್ಮ ರಿಲೇಷನ್ಶಿಪ್ ಯಾವ ರೀತಿ ಇದೆ ಅಂದರೆ ಸಮ್ಟೈಮ್ಸ್ ವೆರಿ ಹ್ಯಾಪಿ, ತುಂಬ ಹ್ಯಾಪಿ ಆಗಿರ್ತೀರ ಕೆಲವೊಂದು ಟೈಮ್ನಲ್ಲಿ ರಿಲೇಷನ್ಶಿಪ್ಪಲ್ಲಿ. ಕೆಲವೊಂದು ಟೈಮ್ ವೆರಿ ಪೇಯ್ನ್ಫುಲ್, ತುಂಬ ದುಃಖ ಪಡ್ತೀರಾ. ಅದು ಯಾವುದೇ ಕಾರಣ ಆಗಿರ್ಬೋದು. ಈ ವ್ಯಕ್ತಿಯ ಕಾರಣದಿಂದ ಇವರು ಇಗ್ನೋರ್ ಮಾಡ್ಬೋದು, ನೆಗ್ಲೆಕ್ಟ್ ಮಾಡಬಹುದು, ಅಥವಾ ನಿಮ್ಮ ಕಾಲ್ ಮೆಸೇಜ್ಗೆ ರಿಪ್ಲೈ ಮಾಡದೇ ಇರ್ಬೋದು. ನೀವು ಅಂದ್ಕೊಳ್ತೀರಾ ಎಂಡ್ ಆಗೋಯ್ತು ರಿಲೇಷನ್ಶಿಪ್ ಅಂತ. ಬಟ್ ಸಡನ್ಲಿ ಅವ್ರು ಕಾಲ್ ಮಾಡಬಹುದು, ಮೆಸೇಜ್ ಮಾಡಬಹುದು, ಅಥವಾ ನೀವು ಅವ್ರಿಗೆ ಕಾಲ್ ಮಾಡೋದಕ್ಕೆ ಪ್ರಯತ್ನ ಪಡಬಹುದು. ಮತ್ತೆ ಫೀಲಿಂಗ್ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಅಪ್ಸ್ ಆ್ಯಂಡ್ ಡೌನ್ಸ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಕಾಣ್ತಾ ಇದೆ. ಕನ್ಫ್ಯೂಷನ್, ಇದೆಲ್ಲ ಕಾರಣದಿಂದ ನೀವು ಕನ್ಫ್ಯೂಸ್ಡ್ ಆಗಿದ್ದೀರಾ. ಅವ್ರು ಲವ್ ಮಾಡ್ತಾರಾ ಇಲ್ವಾ, ಅಥವಾ ಅವರಿಗೆ ಇಷ್ಟ ಇದೆಯಾ ಇಲ್ವಾ. ಬಟ್ ಸತ್ಯ ಏನು ಅಂದರೆ ಎಸ್ ಎನರ್ಜಿ ಇದೆ. ದೇ ಲವ್ ಯು, ಈ ರೀತಿ ಎನರ್ಜಿ ಕಾಣ್ತಾ ಇದೆ. ಬಟ್ ಅವ್ರು ಯಾಕೆ ಸ್ಲೋ ಆಗಿದ್ದಾರೆ, ಡಿಲೇ ಯಾಕೆ ಅಂತ ನೋಡೋದಾದರೆ ರೀಸನ್ ತುಂಬ ಕಾಣ್ತಾ ಇದೆ. ಫ್ಯಾಮಿಲಿ ಇಶ್ಯೂಸ್ ಇದೆ, ಪ್ರಾಪರ್ಟಿ ಇಶ್ಯೂ ಇರಬಹುದು, ರೆಸ್ಪಾನ್ಸಿಬಿಲಿಟಿ ಪ್ರೆಷರ್ ಇರ್ಬೋದು. ಸೊ ಅವ್ರಿಗೆ ಟೈಮ್ ಬೇಕು, ಆ ಎನರ್ಜಿ ಇದೆ. ಇನ್ನು ನಿಮಗೆ ಯಾವ ಅಡ್ವೈಸ್ ಇದೆ ಅಂತ ನೋಡೋಣ. ಲಿಸನ್ ಟು ಯುವರ್ ಹಾರ್ಟ್, ಡೋಂಟ್ ರಶ್, ಡೋಂಟ್ ಓವರ್ ಥಿಂಕ್, ಜಸ್ಟ್ ಸ್ಟೇ ಕಾಮ್. ನೀವು ಅರ್ಜೆಂಟ್ ಮಾಡಬೇಡಿ, ಓವರ್ ಥಿಂಕ್ ಮಾಡಬೇಡಿ, ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ. ಲಿಸನ್ ಟು ಯುವರ್ ಹಾರ್ಟ್, ಸ್ವಲ್ಪ ಟೈಮ್ ಕೊಡಿ. ನಿಮ್ಮ ಹಾರ್ಟ್ ಮಾತನ್ನು ಕೇಳಿ. ಆ ವ್ಯಕ್ತಿಗೂ ಕೂಡ ಸ್ವಲ್ಪ ಟೈಮ್ ಕೊಡಿ. ದೆನ್ ನೆಕ್ಸ್ಟ್ ಆ್ಯಕ್ಷನ್, ನೆಕ್ಸ್ಟ್ ಸ್ಟೆಪ್ ಏನು ಅಂತ ನೋಡೋದಾದರೆ ಕಮ್ ಬ್ಯಾಕ್ ಸ್ಲೋಲಿ, ಟ್ರೈ ಟು ಟಾಕ್. ನಿಮ್ಮ ಜೊತೆ ಮಾತಾಡೋದಕ್ಕೆ ಪ್ರಯತ್ನ ಪಡ್ತಾರೆ, ಸ್ವಲ್ಪ ಟೈಮ್ ತೊಗೋಬೋದು. ಟ್ರೈ ಟು ಫಿಕ್ಸ್ ಥಿಂಗ್ಸ್, ಎಲ್ಲವನ್ನು ಸರಿ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಇದು ಟೈಮ್ ಟು ಟೈಮ್ ಎನರ್ಜಿ ಚೇಂಜ್ ಆಗ್ತಾ ಇರುತ್ತೆ. ಈ ವ್ಯಕ್ತಿಗೆ ಸಡನ್ನಾಗಿ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ಬಹುದು. ಬಟ್ ಇವತ್ತಿನ ಎನರ್ಜಿ ಪ್ರಕಾರ ಸ್ವಲ್ಪ ಸ್ಲೋ ಕಾಣ್ತಾ ಇದೆ. ಬಟ್ ದೇ ಆರ್ ಸೀರಿಯಸ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ಇವರು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ, ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ, ನಿಮ್ಮ ಜೊತೆ ಫ್ಯೂಚರನ್ನು ಇಮ್ಯಾಜಿನ್ ಮಾಡ್ತಾ ಇದ್ದಾರೆ. ದಿಸ್ ಕನೆಕ್ಷನ್ ಈಸ್ ರಿಯಲ್ ಅನ್ನೋ ಎನರ್ಜಿ ಕಾಣ್ತಾ ಇದೆ. ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಯೋಚನೆ ಅನ್ನೋದು ಇದೆ. ಫ್ಯೂಚರ್ ಇಮ್ಯಾಜಿನ್ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಮುಂದಿನ ಲೈಫ್ ಯಾವ ರೀತಿ ಇರಬೇಕು ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ವಿಷಯಗಳು ಇವತ್ತಿನ ಈ ರೀಡಿಂಗಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರನ್ನು ನೆನೆಸ್ಕೊಂಡು ಕಾಮಾಗಿ ಕೂತ್ಕೊಂಡು ಡೀಪಾಗಿ ಬ್ರೀತ್ ತಗೊಂಡು ಆ ವ್ಯಕ್ತಿಯ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಂಡು, ಅದೇ ರೀತಿ ಆ ವ್ಯಕ್ತಿಯ ಫೇಸನ್ನು ಇಮ್ಯಾಜಿನ್ ಮಾಡಿಕೊಂಡು, ಆ ವ್ಯಕ್ತಿ ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಅವರು ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ, ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನು ಫೀಲಿಂಗ್ಸ್ ಇದೆ, ಕರೆಂಟ್ ಎನರ್ಜಿ ಏನು, ಫ್ಯೂಚರ್ ಎನರ್ಜಿ ಯಾವ ರೀತಿ ಇರಬಹುದು ಅನ್ನೋದನ್ನು ಈ ರೀಡಿಂಗಲ್ಲಿ ನೋಡೋಣ. ಮೊದಲಿಗೆ ಯಾವ ಎನರ್ಜಿ ಬರ್ತಾ ಇದೆ ಅಂದರೆ 6 ಆಫ್ ಪೆಂಟಿಕಲ್ಸ್, ಮೆಜಿಷಿಯನ್, ಏಸ್ ಆಫ್ ಸ್ವಾರ್ಡ್ಸ್, ಕ್ವೀನ್ ಆಫ್ ವಾಂಡ್ಸ್, 5 ಆಫ್ ಪೆಂಟಿಕಲ್ಸ್, ಲವರ್ಸ್, 3 ಆಫ್ ಪೆಂಟಿಕಲ್ಸ್, 4 ಆಫ್ ಪೆಂಟಿಕಲ್ಸ್. ತುಂಬ ಡೀಪಾಗಿ ಕಾಣ್ತಾ ಇದೆ. ಟ್ರೂತ್ ರಿವೀಲ್ ಆಗೋ ಎನರ್ಜಿ ಇದೆ. 6 ಆಫ್ ಪೆಂಟಿಕಲ್ಸ್, ಗಿವಿಂಗ್, ಓನ್ಲಿ ಗಿವಿಂಗ್. ನೀವು ಈ ರಿಲೇಷನ್ಶಿಪ್ಪಲ್ಲಿ ತುಂಬ ಪ್ರೀತಿ ಕೊಟ್ಟಿದ್ದೀರಾ, ತುಂಬ ಎಫರ್ಟ್ ಆಗಿದ್ದೀರಾ 100%. ಬಟ್ ರಿಟರ್ನ್ ಸಿಕ್ಕಿಲ್ಲ. ಈ ಪರ್ಸನ್ ಏನು ಥಿಂಕ್ ಮಾಡ್ತಾ ಇದ್ದಾರೆ ಅಂದರೆ ಕೆಲವೊಮ್ಮೆ ಇವರು ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ನಿಜವಾಗ್ಲೂ ಪ್ರೀತಿಸ್ತೀರಾ ಅಂತ ಅಂದ್ಕೊಳ್ತಾರೆ. ಇನ್ನೊಂದು ಕ್ಷಣ ಅಥವಾ ಆ್ಯಕ್ಟ್ ಮಾಡ್ತಾ ಇದ್ದೀರಾ, ಡ್ರಾಮಾ ಮಾಡ್ತಾ ಇದ್ದೀರಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ವೈ ಅಂತ ನೋಡೋದಾದರೆ ನೀವು ಟೂ ಮಚ್ ಲವ್ ಸಮ್ಟೈಮ್ಸ್ ಕ್ರಿಯೇಟ್ ಮಾಡ್ತೀರಾ. ಅದು ಡೌಟ್ ಕ್ರಿಯೇಟ್ ಮಾಡಿಬಿಡುತ್ತೆ. ಅಂದರೆ ನಾವು ತುಂಬ ಜಾಸ್ತಿ ಓವರ್ ಗಿವಿಂಗ್ ಮಾಡಬೇಕಾದ್ರೆ ಡೌಟ್ ಕ್ರಿಯೇಟ್ ಮಾಡಿಬಿಡುತ್ತೆ. ಆ ರೀತಿ ನೀವು ತುಂಬ ಈ ಪ್ರೀತಿಯನ್ನು ಕೊಟ್ಟಿದ್ದೀರಾ, ತುಂಬ ಅಂದರೆ 100% ಕೊಟ್ಟಿದ್ದೀರಾ. ಇನ್ನು ಮೆಜಿಷಿಯನ್ ಎನರ್ಜಿ ಇದೆ. ನೀವು ತುಂಬ ಪವರ್ಫುಲ್ ಪರ್ಸನ್, ನಿಮ್ಮ ಥಾಟ್ಸ್ ಸ್ಟ್ರಾಂಗ್ ಆಗಿದೆ. ನೀವು ಯೋಚನೆ ಮಾಡಿದ್ರೆ ರಿಯಾಲಿಟಿ ಆಗೋ ಎನರ್ಜಿ ಇದೆ. ಬಟ್ ಪ್ರಾಬ್ಲಮ್ ಏನು ಅಂದರೆ ನೀವು ನಿಮ್ಮ ಎನರ್ಜಿನ ರಾಂಗ್ ಪ್ಲೇಸ್ಗೆ ಕೊಡ್ತಾ ಇದ್ದೀರಾ, ರಾಂಗ್ ಪರ್ಸನ್ಗೆ ಟೂ ಮಚ್ ಎಫರ್ಟ್ ಕೊಡ್ತಾ ಇದ್ದೀರಾ ಅನ್ನೋ ಎನರ್ಜಿ ಕೂಡ ಕಾಣ್ತಾ ಇದೆ. ಎಲ್ಲರಿಗೂ ಹೇಳ್ತಾ ಇಲ್ಲ, ಕೆಲವರು ತುಂಬ ಅಂದರೆ ತುಂಬ ಓವರಾಗಿ ಲವ್ ತೋರಿಸ್ತಾ ಇರೋದು.
ಅದು ನಿಮಗೆ ರಿಟರ್ನ್ ಆಗಿ ಸಿಗ್ತಾ ಇಲ್ಲ. ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಆ ಕಡೆಯಿಂದ ನಿಮಗೆ ಸರಿಯಾಗಿ ಸಿಗ್ತಾ ಇಲ್ಲ. ಈ ರಿಲೇಷನ್ಶಿಪ್ಪಲ್ಲಿ ಇಂಬ್ಯಾಲೆನ್ಸ್ ಇದೆ ಅಂತ ನಿಮಗೆ ಗೊತ್ತಿದೆ, ಬಟ್ ನೀವು ಅದನ್ನು ಅಕ್ಸೆಪ್ಟ್ ಮಾಡೋದಿಲ್ಲ. ಕ್ಲಿಯರ್ ಆಗಿದೆ, ನಿಮಗೆ ಸತ್ಯ ಗೊತ್ತಿದೆ, ಬಟ್ ನೀವು ಓವರ್ ಆಗಿ ಗಿವ್ ಮಾಡ್ತಾ ಇದ್ದೀರಾ ಅನ್ನೋ ಎನರ್ಜಿ ಕಾಣ್ತಾ ಇದೆ. ನೀವು ಸ್ಟ್ರಾಂಗ್, ಕಾನ್ಫಿಡೆಂಟ್, ಕ್ವೀನ್ ಆಫ್ ವಾಂಡ್ಸ್ ಇದೆ, ಹೆಲ್ಪಿಂಗ್ ನೇಚರ್ ಇರುವ ವ್ಯಕ್ತಿ. ಯಾರಿಗೇ ಆದರೂ ಪ್ರಾಬ್ಲಮ್ ಇದ್ದರೆ ನೀವು ಹೆಲ್ಪ್ ಮಾಡ್ತೀರಾ. ಈವನ್ ನಿಮ್ಮ ಎನಿಮಿಗೂ ಅಂದರೆ ನಿಮ್ಮ ಶತ್ರುಗೂ ಕೂಡ ಏನಾದರೂ ಸಹಾಯ ಬೇಕು ಅಂದರೆ ನೀವು ಹಳೆಯದನ್ನು ಮರೆತು ಬಿಡ್ತೀರಾ, ಸಹಾಯ ಮಾಡ್ತೀರಾ. ನಿಮ್ಮ ಹಾರ್ಟ್ ತುಂಬ ಪ್ಯೂರ್, ಕ್ಲೀನ್ ಆಗಿರೋ ಎನರ್ಜಿ ಕಾಣ್ತಾ ಇದೆ. ಇನ್ನು 5 ಆಫ್ ಪೆಂಟಿಕಲ್ಸ್ ಎನರ್ಜಿ ಇದೆ. ಫೈನಾನ್ಷಿಯಲ್ ಸ್ಟ್ರಗಲ್, ಎಮೋಷ್ನಲ್ ಪೇಯ್ನ್, ಲೋನ್ಲಿನೆಸ್. ನೀವು ಹೆಲ್ಪ್ ಮಾಡಿದ್ದೀರಾ, ಮನಿ ಕೊಟ್ಟಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ, ಬಟ್ ರಿಟರ್ನ್ ನಿಮಗೆ ಸಿಗ್ತಾ ಇಲ್ಲ ಅಥವಾ ಸಿಗದೇ ಇರ್ಬೋದು, ಹಿಂದೆ ಆ ರೀತಿ ಆಗಿರ್ಬೋದು. ರಿಸಲ್ಟ್ ಇದರಿಂದ ಏನಾಗಿದೆ ಅಂದರೆ ನಿಮಗೆ ಪೇಯ್ನ್, ಹರ್ಟ್, ಟಿಯರ್ಸ್, ಕಣ್ಣೀರು ಹಾಕಿದ್ದೀರಾ. ನೀವು ಕೇಳಿದಾಗ ಮತ್ತೆ ಅವರು ವಾಪಸ್ ಕೊಟ್ಟಿಲ್ಲ. ಈ ಎನರ್ಜಿ ಎಲ್ಲ ಕಾಣ್ತಾ ಇದೆ. ಲವರ್ಸ್ ಎನರ್ಜಿ ಇದೆ. ನಿಮ್ಮ ಫೀಲಿಂಗ್ಸ್ ಜೆನ್ಯೂನ್ ಆಗಿದೆ, ಪ್ಯೂರ್ ಆಗಿದೆ, ಡೀಪ್ ಆಗಿದೆ. ನೀವು ಈ ವ್ಯಕ್ತಿಯನ್ನು ನಿಜವಾಗ್ಲೂ ಪ್ರೀತಿಸಿದ್ದೀರಾ, ತುಂಬ ಒಳ್ಳೆಯ ಮನಸ್ಸಿನಿಂದ. ಅಲ್ಲಿ ಯಾವುದೇ ಡ್ರಾಮಾ ಇಲ್ಲ, ಯಾವುದೇ ನೀವು ಶೋ ಆಫ್ ಮಾಡ್ಕೊಂಡಿಲ್ಲ, ತುಂಬ ಪ್ರೀತಿಸಿದ್ದೀರಾ. ಆ್ಯಂಡ್ ಅವ್ರಿಗೆ ಕೂಡ ಇದು ಗೊತ್ತಿದೆ, ಬಟ್ ಅವರು ಆ ಟೈಮ್ನಲ್ಲಿ ರೆಡಿ ಇರಲಿಲ್ಲ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಈ ಎನರ್ಜಿಯಲ್ಲಿ ಅಥವಾ ಈ ರಿಲೇಷನ್ಶಿಪ್ ಬಿಲ್ಡ್ ಆಗಬೇಕು ಅಂದರೆ ಇಬ್ಬರು ಕೂಡ ಎಫರ್ಟ್ ಹಾಕಬೇಕು. ಬಟ್ ಇಲ್ಲಿ ನೀವು 100% ಕೊಟ್ಟಿದ್ರೆ ಅವರು 25% ಎಫರ್ಟ್ ಹಾಕಿದ್ದಾರೆ. ರಿಲೇಷನ್ಶಿಪ್ ಇಂಬ್ಯಾಲೆನ್ಸ್ ಇದೆ. 3 ಆಫ್ ಪೆಂಟಿಕಲ್ಸ್ ಎನರ್ಜಿ ಕಾಣ್ತಾ ಇದೆ. ಇನ್ನು ನಿಮ್ಮ ಕರೆಂಟ್ ಎನರ್ಜಿ ಪ್ರಕಾರ ನೀವು ಚೇಂಜ್ ಆಗ್ತಾ ಇದ್ದೀರಾ ಅಂತ ಇವರಿಗೆ ಅನ್ನಿಸ್ತಾ ಇದೆ. ಮೊದಲು ನೀವು ಓಪನ್ ಹಾರ್ಟ್, ಈಗ ಕ್ಲೋಸ್ ಆಗಿದೆ. ನೀವು ನಿಮ್ಮ ಫೀಲಿಂಗ್ಸನ್ನು ಹೈಡ್ ಮಾಡ್ತಾ ಇರ್ಬೋದು, ನಿಮ್ಮ ಫೈನಾನ್ಷಿಯಲ್ ಸಿಚುವೇಶನ್ನ ಹೈಡ್ ಮಾಡ್ತಾ ಇದ್ದೀರಾ. ಬಿಕಾಸ್ ಯಾಕೆ ಅಂದರೆ ನೀವು ಕೊಟ್ಟಷ್ಟು ಬೇರೆಯವರಿಗೆ ಸಾಕಾಗ್ತಾ ಇಲ್ಲ. ಫೈನಾನ್ಷಿಯಲ್ ಆಗಿರಬಹುದು ಅಥವಾ ನಿಮ್ಮ ಹಣಕಾಸಿನ ಸಹಾಯ ಆಗಿರ್ಬೋದು, ಏನೇ ಹೆಲ್ಪ್ ಕೂಡ ನೀವು ಮಾಡಿದ್ರು ಅದು ಅವರಿಗೆ ಸಾಕಾಗ್ತಾ ಇಲ್ಲ. ನಿಮ್ಮಿಂದ ಹೆಲ್ಪ್ ತಗೊಳ್ತಾರೆ, ಬಟ್ ನಿಮಗೆ ಅದು ರಿಟರ್ನ್ ಸಿಗ್ತಾ ಇಲ್ಲ. 4 ಆಫ್ ಪೆಂಟಿಕಲ್ಸ್ ಎನರ್ಜಿ ಕಾಣ್ತಾ ಇದೆ. ಅದರ ಬಗ್ಗೆ ಕೂಡ ಈ ವ್ಯಕ್ತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ಪರ್ಸನ್ ಕೂಡ ನಿಮ್ಮಿಂದ ಏನಾದರೂ ಒಂದು ಹೆಲ್ಪ್ ಬಯಸಿರ್ಬೋದು, ಅದು ಹಣಕಾಸಿನ ಸಹಾಯ ಆಗಿರ್ಬೋದು, ಯಾವುದೇ ಸಹಾಯ ಆಗಿರ್ಬೋದು, ಬಟ್ ನಿಮಗೆ ಮಾಡೋದಕ್ಕೆ ಸಾಧ್ಯ ಆಗದೇ ಇರ್ಬೋದು. ಹಾಗಾಗಿ ಈ ವ್ಯಕ್ತಿ ಕೂಡ ಆ ರೀತಿ ಥಿಂಕ್ ಮಾಡ್ತಾ ಇರ್ಬೋದು. ನೀವು ಹೈಡ್ ಮಾಡ್ತಾ ಇದ್ದೀರಾ, ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಹೈಡ್ ಮಾಡ್ಕೊಳ್ತಾ ಇದ್ದೀರಾ, ಬೇರೆಯವರಿಗೆ ಸಹಾಯ ಮಾಡುವ ಮನಸ್ಸಿಲ್ಲ ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇರ್ಬೋದು. ದೇ ಆರ್ ವಾಚಿಂಗ್ ಯು. ಈ ಪರ್ಸನ್ ನಿಮ್ಮ ಚೇಂಜನ್ನು ನೋಟಿಸ್ ಮಾಡ್ತಾ ಇದ್ದಾರೆ. ಅವ್ರು ಥಿಂಕ್ ಮಾಡ್ತಾ ಇದ್ದಾರೆ ನೀವು ಈಗ ಬದಲಾಗಿದ್ದೀರಾ, ಬಟ್ ಅವ್ರಿಗೆ ಸತ್ಯ ಏನು ಅಂತ ಗೊತ್ತಿಲ್ಲ. ನೀವು ತುಂಬ ಸಹಾಯ ಮಾಡಿ ನಿಮಗೂ ಸಾಕಾಗಿ ಹೋಗಿದೆ. ಅದು ಯಾವುದೇ ವಿಷಯದಲ್ಲಿ ಆಗಿರ್ಬೋದು, ಕೇವಲ ಹಣಕಾಸಿನ ವಿಷಯ ಅಂತಲೇ ತಗೊಳ್ಬೇಡಿ. ಯಾವುದೇ ವಿಷಯ ಆಗಿರ್ಬೋದು, ತುಂಬ ಗಿವ್ ಮಾಡಿದ್ದೀರಾ, ಯಾವುದೋ ಒಂದು ಸಹಾಯಕ್ಕೆ ನಿಂತಿದ್ದೀರಾ, ಬಟ್ ನಿಮಗೆ ಆ ಕಡೆಯಿಂದ ರಿಟರ್ನ್ ಸಿಕ್ಕಿಲ್ಲ. ಇನ್ನು ದೇರ್ ಕರೆಂಟ್ ಎನರ್ಜಿ ಯಾವ ರೀತಿ ಇದೆ, ಫೀಲಿಂಗ್ಸ್ ಯಾವ ರೀತಿ ಇದೆ ಅಂತ ನೋಡೋಣ. ಅವ್ರು ಈಗ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ, ನಿಮ್ಮ ವ್ಯಾಲ್ಯೂ ತಿಳ್ಕೊಂಡಿದ್ದಾರೆ, ಅವ್ರು ರಿಯಲೈಸ್ ಮಾಡ್ತಾ ಇದ್ದಾರೆ, ಅವ್ರು ತಪ್ಪು ಮಾಡಿರೋದು ಅವ್ರಿಗೆ ಗೊತ್ತಾಗ್ತಾ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ಲವರ್ಸ್ ಎನರ್ಜಿ ಅಗೈನ್ ಬಂದಿದೆ. ನಿಮಗೂ ಕೂಡ ಲವರ್ಸ್ ಎನರ್ಜಿ ಇತ್ತು, ಇವರಿಗೂ ಕೂಡ ಲವರ್ಸ್ ಎನರ್ಜಿ ಅನ್ನೋದು ಕಾಣ್ತಾ ಇದೆ. ಇದು ಸ್ಟ್ರಾಂಗ್ ಇಂಡಿಕೇಶನ್. ಅವರು ರಿಟರ್ನ್ ಆಗ್ತಾರೆ. ದೇ ವಾಂಟ್ ಫಿಕ್ಸ್ ರಿಲೇಷನ್ಶಿಪ್, ಹೀಲ್ ಪೇನ್, ರೀಕನೆಕ್ಟ್ ಆಗುವ ಎನರ್ಜಿ ಕಾಣ್ತಾ ಇದೆ. ಅವರು ಈ ರಿಲೇಷನ್ಶಿಪ್ಪಲ್ಲಿ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು ಅದನ್ನು ಕ್ಲಿಯರ್ ಮಾಡ್ಕೋಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ದೇರ್ ಹಾರ್ಟ್ ಸ್ಪೀಕಿಂಗ್, ಅವರ ಹಾರ್ಟ್ ಹೇಳ್ತಾ ಇದೆ ಇವರು ನೀವು ಇಲ್ಲದೆ ಇರಲು ಸಾಧ್ಯ ಇಲ್ಲ, ಅಂದರೆ ಈ ರಿಲೇಷನ್ಶಿಪ್ ಇಲ್ಲದೆ ಇರಲು ಸಾಧ್ಯ ಇಲ್ಲ ಅನ್ನೋ ರೀತಿ ಕೆಲವರ ಎನರ್ಜಿ ಕಾಣ್ತಾ ಇದೆ. ಇವರು ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಾನು ಹೋಗಿ ಮಾತಾಡಬೇಕು, ಕಾಲ್ ಮಾಡಬೇಕು, ಈ ರಿಲೇಷನ್ಶಿಪ್ನ ಸರಿ ಮಾಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಟ್ರಾನ್ಸ್ಫರ್ಮೇಷನ್ ಎನರ್ಜಿ ಇದೆ. ಮೊದಲೆಲ್ಲ ಈಗೋ ಇತ್ತು, ಈಗ ಸಾಫ್ಟ್ ಆಗಿದ್ದಾರೆ, ಚೇಂಜ್ ಆಗಿದ್ದಾರೆ. ಟ್ರಾನ್ಸ್ಫರ್ಮೇಷನ್ ಹ್ಯಾಪ್ನಿಂಗ್ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಫಾಸ್ಟ್ ಮೂಮೆಂಟ್ ಏನೇ ಇದ್ದರೂ ಕೂಡ ಯಾವುದೇ ಸಿಚುವೇಶನ್ ಈಗ ನಡೀತಾ ಇರ್ಬೋದು, ನೋ ಕಾಂಟ್ಯಾಕ್ಟ್ ಇರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಫೈಟ್ ಇರ್ಬೋದು, ಲಾಂಗ್ ಡಿಸ್ಟೆನ್ಸ್ ಇರ್ಬೋದು, ಡಿಸ್ಟೆನ್ಸ್ ಕ್ರಿಯೇಟ್ ಆಗಿರ್ಬೋದು, ಏನೇ ಆಗಿದ್ರೂ ಕೂಡ ಎನರ್ಜಿಯ ಪ್ರಕಾರ ಇವರು ಆದಷ್ಟು ಬೇಗ ತುಂಬ ಸ್ಪೀಡಾಗಿ ಬರುವ ಎನರ್ಜಿ ಕಾಣ್ತಾ ಇದೆ. ಸಡನ್ಲಿ ಆ ವ್ಯಕ್ತಿಯ ಕಡೆಯಿಂದ ಕಾಲ್, ಮೆಸೇಜ್ ಬರುವ ಎನರ್ಜಿ ಕಾಣ್ತಾ ಇದೆ. ನೀವು ಕೂಡ ಶಾಕ್ ಆಗ್ಬೋದು, ಆ ಎನರ್ಜಿ ಕಾಣ್ತಾ ಇದೆ. ಅವರು ಪ್ಲ್ಯಾನ್ನಿಂದ ಬರ್ತಾ ಇದ್ದಾರೆ, ಅಂದರೆ ಪ್ಲ್ಯಾನ್ ಅಂದರೆ ರಿಲೇಷನ್ಶಿಪ್ ಫಿಕ್ಸ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಜೊತೆ ಬರ್ತಾ ಇದ್ದಾರೆ. ಈ ಕನೆಕ್ಷನ್ ಫೇಕ್ ಅಲ್ಲ ಅನ್ನೋ ಎನರ್ಜಿ ಈಗ ಪ್ರೆಸೆಂಟ್ ಎನರ್ಜಿಯಲ್ಲಿ ಕಾಣ್ತಾ ಇದೆ. ಇದು ರಿಯಲ್ ಎನರ್ಜಿ ಅನ್ನೋ ರೀತಿ ಕಾಣ್ತಾ ಇದೆ. ಪ್ರಾಬ್ಲಮ್ ಏನು ಅಂದರೆ ಟೈಮಿಂಗ್, ಎಫರ್ಟ್ ಅನ್ನೋದು ಇಂಬ್ಯಾಲೆನ್ಸ್ ಆಗಿದೆ. ಇನ್ನು ನಿಮಗೆ ಯಾವ ಅಡ್ವೈಸ್ ಇದೆ ಅಂತ ನೋಡೋಣ, ಯಾವ ಗೈಡೆನ್ಸ್ ಇದೆ ಅಂತ ನೋಡೋಣ. ಯಾವಾಗಲೂ ಹೇಳುವ ಹಾಗೆ ನಿಮ್ಮ ವ್ಯಾಲ್ಯೂವನ್ನು ನೀವು ತಿಳ್ಕೊಳ್ಬೇಕು, ನಿಮ್ಮ ಎನರ್ಜಿಯನ್ನು ನೀವು ಸೇವ್ ಮಾಡಿ. ಡೋಂಟ್ ಓವರಾಗಿ ಗಿವ್ ಮಾಡೋದಕ್ಕೆ ಹೋಗಬೇಡಿ. ಏನೇ ಆದರೂ ನಾವು ಓವರಾಗಿ ಕೊಟ್ಟಾಗ ಅದರಿಂದ ನಾವೇ ಹರ್ಟ್ ಆಗೋದು, ನಾವೇ ಪೇಯ್ನ್ ಅನುಭವಿಸೋದು.
ಬ್ಯಾಲೆನ್ಸ್ ಮೇಂಟೈನ್ ಮಾಡಿ. ಇನ್ನು ಈ ವ್ಯಕ್ತಿಯ ಎನರ್ಜಿ ಪ್ರಕಾರ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಮತ್ತು ನಿಮ್ಮನ್ನು ಮಿಸ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಹಾಗಾಗಿ ನೀವು ಕೂಡ ಸ್ಟ್ರಾಂಗ್ ಆಗಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಪಾಸಿಟಿವ್ ಆಗಿ ರಿಲೇಷನ್ಶಿಪ್ ಬಗ್ಗೆ ಥಿಂಕ್ ಮಾಡಿ, ನಿಮ್ಮ ಬಗ್ಗೆ ಥಿಂಕ್ ಮಾಡಿ. ಟೇಕ್ ಕೇರ್, ಸ್ಟೇ ಸ್ಟ್ರಾಂಗ್, ಸ್ಟೇ ಬ್ಲೆಸ್ಡ್. ಸೊ ಇಷ್ಟೆಲ್ಲ ವಿಷಯಗಳು ಈ ರೀಡಿಂಗಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.